ನಿಂತ್ಕೊಂಡು ಏನು ವಿಚಾರ ಮಾಡುತ್ತೀರಲ್ಲ ಏನದು? ಬಾರಪ್ಪ ತಮ್ಮ, ಹೀಗೆ ಬಂದೆಯ? ಹಾಗೆ ಸುಮ್ಮನೆ ನಿಂತುಕೊಂಡಿದ್ಯಪ್ಪ. ನರಸಿಂಹ, ಕಬ್ಬಿನ ತೋಟಕ್ಕೆ ಹೋಗಿ ನೀರು ಕಟ್ಟಿ ಬಂದೇನಪ್ಪ. ಏನಂತ ಹೇಳಲಿ ಅಣ್ಣ, ಹೊಲದಲ್ಲಿ ಕಬ್ಬು ಇಲ್ಲದಿರುವಾಗ ಹೇಗೆ ನೀರು ಕಟ್ಟಲಿ ಅಣ್ಣ? ನರಸಿಂಹ, ಏನು ಹೇಳ್ತಿರೋ ನೀನನ್ನು? ಹೌದಣ್ಣ, ಕಬ್ಬಿನ ಬೆಳೆಯನ್ನು ಗೊಣ್ಣೆ ಹುಳ ತಿಂದು ಕಪ್ಪು ನೆಲಕ್ಕೆ ಉರುಳಿ ಒಣಗಿ ಹೋಗಿದೆಯಣ್ಣ, ಒಣಗಿ ಹೋಗಿದೆ. ಮೈದುನ, ಎಂತಹ ಪರಿಸ್ಥಿತಿ ಬಂತಪ್ಪ ನಮ್ಮಂತ ರೈತರಿಗೆ. ಕಬ್ಬಿನ ಬೆಳೆ ನಾಶವಾಗಿ ಹೋದರೆ ಮುಂದೆ ನಮ್ಮ ಜೀವನದ ಗತಿ ಏನು? ಹೇ ತಂದೆ ದೇವರೇ, ಸೋಮಲಿಂಗೇಶ್ವರನೇ. ತಮ್ಮ, ಈ ಭೂಮಿ ತಾಯ ಬದುಕುತ್ತಿರುವ ನಮಗೆ ಎಂತ ಪರಿಸ್ಥಿತಿ ಬಂತಪ್ಪ. ಮತ್ತೆ ಸಾಲದ ಸಂಕಟ ಹೊತ್ತುವಂತ ತಿರುಗಾಡಂತ ಬಂದಿದ್ದೆ ದೇವರೇ. ಮಾವ, ಅಳಬೇಡಿ ಮಾವ, ಎಲ್ಲವೂ ಆ ವಿಧಿ ಲಿಖಿತ. ಈ ಸರ್ಕಾರವು ಕೆಟ್ಟ ಕೆಲಸಕ್ಕಾಗಿ ಸಾವಿರಾರು ಕೋಟಿ ಖರ್ಚು ಮಾಡುತ್ತದೆ. ಆದ್ರೆ ರೈತನ ಶತ್ರುವಾಗಿರುವ ಆ ಗಣ್ಣೆ ಹುಳಕ್ಕೆ ಔಷಧಿ ಕಂಡುಹಿಡಿಯಲು 1,000 ರೂಪಾಯಿ ಕೂಡ ಖರ್ಚು ಮಾಡುವುದಿಲ್ಲ ಈ ನಮ್ಮ ಸರ್ಕಾರ. ಅಂದ ಮೇಲೆ ಇಂತಹ ನಾಡಿನಲ್ಲಿ ನಮ್ಮಂತ ರೈತರ ಬದುಕುವುದು, ನಮ್ಮ ಜೀವನ ಸುಗಮವಾಗಿ ಸಾಗಲಾರದು. ಸವಿತಾ, ನೀನು ಹೇಳುವ ಮಾತು ನಿಜ. ರೈತನ ಮಿತ್ರ ಎರೆಹುಳ ಆದರೆ ರೈತನ ಶತ್ರು ಗಣ್ಯಹುಳ ಆಯಿತು. ಕೈಗೆ ಬಂದು ತುತ್ತು ಬಾಯಿಗೆ ಬರದಂತಾಗಿತು ನಮ್ಮ ಪರಿಸ್ಥಿತಿ. ನಮ್ಮ ಹೊಲದಲ್ಲಿ ಶೇಂಗಾ ಬೆಳೆದ ಚೀಲಗಳನ್ನು ಆ ವಿಕ್ರಾಂತ ಗೌಡ ಅಡತಿಗೆ ಹಚ್ಚಿದ್ದನಂತಪ್ಪ. ಅವು ಕೇವಲ 20,000 ಬಣ ಹಣವನ್ನು ಕೇವಲ 10,000 ಕೊಡಲಕ್ಕೆ ಬಂದಪ್ಪ ವಿಕ್ರಾಂತ ಗೌಡ. ನಾನು ವಾದ ಮಾಡಲಿಕ್ಕೆ ಹೋದರೆ ನನ್ನ ಎದುರಿಸಿ ಬೆದರಿಸಿ ಕಳಿಸಿದನಪ್ಪ ವಿಕ್ರಾಂತ ಗೌಡ. ವಿಕ್ರಾಂತ ಗೌಡ, ನಿನ್ನ ಕರ್ಮದ ಕೊಡ ತುಂಬಿದೆ. ನಿಮ್ಮಂತ ದುಷ್ಟತೆ ಮಂತರ ಇರುವ ತನಕ ನಮ್ಮಂತ ರೈತರಿಗೆ ಅನ್ಯಾಯ ಆಗುತ್ತಾ ಇರುತ್ತದೆ. ಇಂಥ ಅನ್ಯಾಯಕ್ಕೆ ಎಚ್ಚರಿಕೆ ನಿಂತಿದ್ದಾರೆ ಈ ನರಸಿಂಹ. ಅಷ್ಟೇ ಅಲ್ಲಪ್ಪ, ಕಮಿಷನ್ ಕೊಡಬೇಕು, ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಂತೇಳಿ ಎದುರಿಸಿ ಬೆದರಿಸಿ ಕಳಿಸಿದ್ರಪ್ಪ ವಿಕ್ರಾಂತ ಗೌಡ. ಹೌದು ಮೈದನ, ನಮ್ಮಂತ ಬಡವರಿಗೆ ಮೋಸ ಮಾಡಿ ಆ ವಿಕ್ರಾಂತ ಗೌಡ ಹಣ ಮಾಡಿಕೊಂಡು ಮೆರೆದಾಡುತ್ತಿದ್ದಾನೆ. ನಾವು ಇದೇ ರೀತಿ ಸುಮ್ಮನಿದ್ದರೆ ನಮ್ಮ ಬಡವರ ಬಾಳು ನಾಯಿಗಿಂತ ಕಡೆ ಆಗುತ್ತದೆ. ಆತಿಗೆ ನಾವು ಸುಮ್ಮನೆ ಇರಬಾರದು. ನಾವು 1 ವರ್ಷ ಕಷ್ಟಪಟ್ಟು ದುಡಿದರೆ ಈ ದುಷ್ಟ ಶ್ರೀಮಂತರು ಒಂದೇ 1 ನಿಮಿಷದಲ್ಲಿ ನಾವು ದುಡಿದ ಬೆಳೆಯಲ್ಲಿ ಕಮಿಷನ್ ತಿನ್ನುತ್ತಾರೆ. ಇಂತಾಗಲೆತ್ತಿನಲ್ಲಿ ರೈತನ ಜೋಬಿಗೆ ಕತ್ತರಿ ಆಗುವ ವಂಚಕರಿಗೆ ಬುದ್ಧಿ ಕಲಿಸಲೇಬೇಕು. ಆದರೆ ಇಂಥ ದುಷ್ಟರ ನಾಡಿನಲ್ಲಿ ರೈತ ಗರ್ಜನೆ ಮಾಡಿದರೆ ಮಾತ್ರ ಬೆಲೆ. ಇಂಥ ಜನರಿಗೆ ರೈತ ಹಿಡಿಯಬೇಕು ಕ್ರಾಂತಿಯ ಖಡ್ಗ. ಅಂದಾಗ ನಾವು ನೆಮ್ಮದಿಯಾಗಿ ಬಾಳಬಹುದು. ಹೌದು ಮಾವ, ಈ ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ಶ್ರೀಮಂತರು ಇರುವ ತನಕ ನಮ್ಮಂತ ರೈತರಿಗೆ ಜೀವನದ ಕೊನೆಯವರೆಗೂ ಕಣ್ಣೀರಿನ ಗೋಳೆ. ಈ ಕಣ್ಣೀರು ಕೊನೆಯವರೆಗೂ ಹೀಗೆ ಇರುತ್ತದೆ. ಸವಿತಾ, ಇಂಥ ಪಾಪಿಗಳ ಲೋಕದಲ್ಲಿ ಕ್ರಾಂತಿಯ ಕಟ್ಟ ಬಿಡಿದು ಹೋರಾಡಲೇಬೇಕು. ಅಂದಾಗ ಮಾತ್ರ ಅನ್ಯಾಯ ಈ ಜಗತ್ತು ಬಿಟ್ಟು ಓಡುವುದು. ಬರುವ ಮಗನೇ, ನಿನ್ನ ಆಳ ಸಾಮ್ರಾಜ್ಯಕ್ಕೆ ಅಂತೆ ಆಡವೆ ನಿನ್ನ ಕಂತ್ರಿ ಬುದ್ಧಿಗೆ. ನರಸಿಂಹ, ಇಲ್ಲಪ್ಪ, ಕೋಪದಲ್ಲಿ ಯಾವ ಅನುಮತ ಮಾಡಬೇಡ. ಅವನಿಗೆ ಹೋಗಿ ಭೇಟಿಯಾಗಿ ಅಷ್ಟೇ ಮಾತಾಡು. ಹೌದಪ್ಪ ಮೈದನ, ಅಂತ ಕೆಟ್ಟ ಜನರಿಗೆ ಬುದ್ಧಿ ಕಲಿಸುವ ವೀರ ನೀನು ಆಗಬೇಕು. ಈ ಗಂಡು ಮೆಟ್ಟಿದ ನಾಡಿನಲ್ಲಿ ಪುಂಡ ಹುಲಿ ಆಗಿ ಕತ್ತಿಸಿ ಪ್ರಾಣಿಗಳಿಗೆ ಒತ್ತು ಬುದ್ಧಿ ಕಲಿಸುವ ವೀರನಾಗುತ್ತೇನೆ. ನನ್ನನ್ನು ಕೆಳಕ್ಕೆ ನಿಂತರೆ
ಕೇಳುತ್ತೇನೆ. ಆ ದೇವರು ಬಂದರು ಕೇಳುವನಲ್ಲ ಈ ನರಸಿಂಹ. ಮಾವ, ಮೆಚ್ಚಿದೆ ಮಾವ ಈ ನಿಮ್ಮ ಧೈರ್ಯದ ಮಾತಿಗೆ. ನಿಮ್ಮಂತ ದಿಟ್ಟ ವೀರ ನನಗೆ ಸಿಗುವುದು ನನ್ನ ಪುಣ್ಯ. ತಮ್ಮ ನರಸಿಂಹ, ಆದಷ್ಟು ಬೇಗ ನಿಮ್ಮಿಬ್ಬರ ಮದುವೆ ಮಾಡಿ ನನ್ನ ತಲೆ ಮೇಲಿನ ಭಾರ ತಳಗಲಿಸ್ತಾನಪ್ಪ. ಅಣ್ಣ, ಇಷ್ಟು ಬೇಗ ಏಕಣ್ಣ ನಮ್ಮ ಮದುವೆ? ಹೌದು ಮೈದನ, ವಯಸ್ಸಿಗೆ ಬಂದ ಸರಿತಾಳನ್ನು ಹಾಗೆ ಬಿಟ್ಟರೆ ಶೋಭೆ ಅಲ್ಲ. ಅವಳು ಮುತ್ತೈದೆ ಆಗಿ ಈ ಮನೆ ತುಂಬಾ ನಗು ನಗುತ್ತಾ ಓಡಾಡಿಕೊಂಡಿರದಿದ್ರೆ ತುಂಬಾ ಚಂದ ಅಲ್ಲ ತಾನೆ? ಅತ್ತಿಗೆ ಅದು ಅದು ಇದು ಏನಿಲ್ಲ, ನಾವು ಹೇಳ್ದ ಹಾಗೆ ಕೇಳಬೇಕು ಅಷ್ಟೇ. ಸವಿತಾ, ಇದಕ್ಕೆ ನಿನ್ನ ಅಭಿಪ್ರಾಯ ಏನಮ್ಮ? ಮಾವ, ನನ್ನ ಅಭಿಪ್ರಾಯಕ್ಕಿಂತ ನಿಮ್ಮ ಮಾತೇ ನನಗೆ ವೇದವಾಕ್ಯ. ಅಷ್ಟೇ ಅಲ್ಲ ಮಾವ, ಇದರಲ್ಲಿ ನನ್ನ ಅಭಿಪ್ರಾಯವೇನೂ ಇಲ್ಲ. ನಿಮ್ಮ ಇಷ್ಟದಂತೆ ನನ್ನ ಇಷ್ಟ. ರೀ, ಆದಷ್ಟು ಬೇಗ ಇವರಿಬ್ಬರ ಮದುವೆ ಮಾಡಿ ಮುಗಿಸೋಣ. ಬನ್ನಿರಿ, ಎಲ್ಲರೂ ಕೈಕಾಲು ಮುಗಿದು ತೊಳೆದುಕೊಂಡು ಬನ್ನಿ, ಊಟ ಮಾಡೋಣ. ನಮ್ಮ